ಕನ್ನಡ ನೀವು ಮಾತಾಡೋದು ಕಲ್ತ್ರಿ. ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಕನ್ನಡದಾಗ ಮಾತಾಡತ್ತಿದ್ರು. ಅಂದ್ರೆ ನಿಮ್ಮ ಸುತ್ತಮುತ್ತ ಏನೇನು ಮಾಡ್ತಾ ಇದಾರೆ ಅದು ನೀವು ಆಟೋಮೆಟಿಕ್ ಕಲಿತೀರಿ ಅಂತ ಅಂದಂಗಾಯ್ತು. ಮಗು ದಿನೇ ದಿನ ಬೇಕಾಗಿರೋದು ಕಲಿಯೋದೆಲ್ಲಿ? ಮನೆಯಲ್ಲೋ ಶಾಲೆಯಲ್ಲೋ? ಶಾಲೆ ಒಂದು ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಆಯ್ತು. ಅಲ್ಲಿ ಕ್ಲಾಸಸ್ ಅಷ್ಟೇ ನಡೀತಾ ಇದೆ, ಬೇರೆ ಏನೂ ಇಲ್ಲ ಅಲ್ಲಿ. ಉಳಿದಿದೆಲ್ಲ ಅಡಿಗೆ, ಬಟ್ಟೆ, ಭಾಂಡೆ, ಕೆಲಸ, ವ್ಯವಹಾರ, ಸಂಬಂಧ, ಕಾರ್ಯಕ್ರಮಗಳು, ಇರೋದು ಮಾಡೋದು ಎಲ್ಲ ಮನ್ಯಾಗ ನಡೀತಾ ಇದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಶಾಲೆಗೆ ರೆಡಿ ಮಾಡಿ ಕಳಿಸಿ ಸಾಯಂಕಾಲ ಅವ್ನು ಹೋಮ್ವರ್ಕ್ ಆದ್ಮೇಲೆ ಊಟ ಮಾಡಿಸಿ ಮಲಗಿಸೋಕಷ್ಟೇ ಮನ್ಯಾಗ ಕರೆಯತ್ತೀವಿ ನಾವು. ಮೊದಲು ಒಂದು ಟೈಮ್ ಇತ್ತು 40-50 ವರ್ಷದ ಹಿಂದೆ ಅಂತಿಕೊಡ್ರಿ. ಅವಾಗ ಏನು ಗ್ರ್ಯಾಜುಯೇಟ್ ಆಗ್ತಿದ್ರು, ಶಾಲೆಗೆ ಹೋಗಿ ಬರ್ತಿದ್ರು, ಅವ್ರಿಗೆ ನೌಕರಿ ಇದ್ದು ನೌಕರಿ ಕೊಟ್ಟರು. ಬಟ್ ಈಗ ಕಣ್ಮುಂದೆ ಕಾಣ್ತಾ ಇದೆ ಎಲ್ಲ ನೌಕರಿ ಸಿಗ್ತಾ ಇಲ್ಲ ಅಂತ ಹೇಳಿ. ಶಾಲೆಗೆ ಹೋದವರಿಗೆ ಬೇರೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕಣ್ಮುಂದೆ ಕಾಣ್ತಾ ಮತ್ತೇನು ಪ್ರೂಫ್ ಬೇಕು? ನೀವು ಯಾವುದೇ ಒಂದು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ಆಫೀಸ್ನಾಗ ಹೋಗ್ರಿ, ಕರಪ್ಷನ್ ಆಕ್ಟಿವಿಟಿ ನಡೀತಾ ಇರ್ತದೆ. ಸೊ ಆ ಹಿಂಸೆದಾಗ ನೀವು ಬದುಕಬೇಕಾಗ್ತದೆ. ಒಂದು ಕಡೆ ನಿಮಗೆ ಈಗ ಬ್ಯಾಂಕ್ ಎಂಪ್ಲಾಯಿ ಅದಾರ, ಒಂದು ಕಡೆ ನಿಮಗೆ 2-3 ವರ್ಷದಕ್ಕಿಂತ ಜಾಸ್ತಿ ಇರ್ಲಾಕೆ ಬಿಡಂಗಿಲ್ಲ ಅವರು. ಸೊ ನೀವು ಯಾರ ಜೊತೆ ಗೆಳತನ ಮಾಡ್ತೀರಿ? ಯಾರ ಜೊತೆ ಸಂಬಂಧ ಬೆಳೆಸ್ಕೊತೀರಿ? ಮನೆಯಲ್ಲಿ ಕಟ್ತೀರಿ? ನಿಮ್ಮ ಮಕ್ಕಳಿಗೆ ಎಲ್ಲಿಂದ ಗೆಳೆಯರು? ಆಮೇಲೆ ರಿಟೈರ್ ಆಗ್ತದ, ಅಲ್ಲಿ ತನಕ ಎಲ್ಲ ಮುಗಿದೋಗಿರ್ತದೆ. ಮುದುಕರ ಜೊತೆ ಯಾರು ಗೆಳತನ ಮಾಡಂಗಿಲ್ಲ. ನೀವು ಯಾರೇ ನೌಕರಿ ಇದ್ದವ್ರಿಗೆ ನೋಡಿ, ಸಂಬಳ ಒಂದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲಿ ಇನ್ಸೆಕ್ಯೂರ್ ಇದ್ದಾರೆ. ಸಂಬಳದ ಒಂದು ಸೆಕ್ಯೂರಿಟಿ ಸಲುವಾಗಿ ಓದಿದೆಲ್ಲ ಸೆಕ್ಯೂರಿಟಿಗಳು ಕಳ್ಕೊಬೇಕಾಗ್ತದೆ. ಇದು ಈಗ ನಾನು ಅದನ್ನು ಅನುಭವಿಸಿದೆ, ಅದು ಸಾಕಾಗಿ ಇಲ್ಲ ಅದರಿಂದ ಹೊರಗೆ ಬರ್ಬೇಕಂತ ಬಂದೆ. ಇದನ್ನು ಕಟ್ಕೊಂಡಿರ್ತಾ ಇದ್ದೀನಿ ಈಗ ಸಕ್ಸಸ್ಫುಲ್ ಆಗಿ. ಈಗ ನಾನು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ. ಬಟ್ ಆ ಟೈಮಲ್ಲಿ ಅದು ನನಗೆ ಕಂಪ್ಯಾರಿಸನೇ ಇರಲ್ಲ ನನ್ನ ತಲೆಯಲ್ಲಿ. ಅದು ಎಕ್ಸಾಸ್ಟ್ ಆದ್ಮೇಲೆ ಫೀಲ್ ಆಗಕ್ಕೆ ಶುರು ಆಗ್ತದೆ. ನಾವು ಹಿಂಗೆ ಎಲ್ಲ ಚಲೋ ಅಂತ ಹೇಳಿನೇ ಎಲ್ಲ ಕೆಡಿಸ್ಕೊಳ್ತೀವಿ. ನಿಮ್ದು ಯಾರು ಬೆಂಗಳೂರದಾಗ ಅಮೇರಿಕಾದಾಗ ಇರ್ತಾರಲ್ಲ ಗೆಳೆಯರು ನೆಂಟರು, ಹೆಂಗದೀವ ಅಂತ ಕೇಳ್ರಿ, ಅವ್ನಿಗೆ ಹೇಳಕ್ ಬಿಡ್ರಿ, ಭಾರಿ ಅದೇನು ಹಂಗೆ ಇನ್ನೊಂದು ಸರಿ ಕೇಳ್ರಿ ಹೆಂಗದೀವ ಅಂತ. 3-4 ಸರಿ ಕೇಳ್ರಿ, ಅವಾಗ ಹೇಳಕ್ ಶುರು ಮಾಡ್ತಾನೆ ಏನೇನೇ. ಸಿಂಪಲ್ ಇದೆ, ಬಹಳ ಸಿಂಪಲ್. ಇದರಲ್ಲಿ ಏನೋ ಇದೆ ಅಂತ ಅಂದಾಗ ಕಷ್ಟ ಅನಿಸ್ತದೆ. ಮೊದಲನೇ ತಿಳ್ಕೊಡ್ರಿ, ಇದ್ರೊಳಗೆ ಏನೂ ಇಲ್ಲ. ಕಲಿಯೋದು, ನಾನು ನಿಮಗೆ ಉದಾಹರಣೆ ಹೇಳ್ದನಲ್ಲ, ಕನ್ನಡ ನೀವು ಮಾತಾಡೋದು ಕಲ್ತ್ರಿ. ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಕನ್ನಡದಾಗ ಮಾತಾಡತ್ತಿದ್ರು. ಆಯ್ತಾ? ಅಂದ್ರೆ ನಿಮ್ಮ ಸುತ್ತಮುತ್ತ ಏನೇನು ಮಾಡ್ತಾ ಇದಾರೆ ಅದು ನೀವು ಆಟೋಮೆಟಿಕ್ ಕಲಿತೀರಿ ಅಂತ ಅಂದಂಗಾಯ್ತು. ಸೊ ಮಗು ದಿನೇ ದಿನ ಬೇಕಾಗಿರೋದು ಕಲಿಯೋದೆಲ್ಲಿ? ಮನೆಯಲ್ಲೋ ಶಾಲೆಯಲ್ಲೋ? ಶಾಲೆ ಒಂದು ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಆಯ್ತು. ಅಲ್ಲಿ ಕ್ಲಾಸಸ್ ಅಷ್ಟೇ ನಡೀತಾ ಇದೆ, ಬೇರೆ ಏನೂ ಇಲ್ಲ ಅಲ್ಲಿ. ಉಳಿದಿದೆಲ್ಲ ಅಡಿಗೆ, ಬಟ್ಟೆ, ಭಾಂಡೆ, ಕೆಲಸ, ವ್ಯವಹಾರ, ಸಂಬಂಧ, ಕಾರ್ಯಕ್ರಮಗಳು, ಇರೋದು ಮಾಡೋದು ಎಲ್ಲ ಮನ್ಯಾಗ ನಡೀತಾ ಇದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಶಾಲೆಗೆ ರೆಡಿ ಮಾಡಿ ಕಳಿಸಿ ಸಾಯಂಕಾಲ ಅವ್ನು ಹೋಮ್ವರ್ಕ್ ಆದ್ಮೇಲೆ ಊಟ ಮಾಡಿಸಿ ಮಲಗಿಸೋಕಷ್ಟೇ ಮನ್ಯಾಗ ಕರೆಯತ್ತೀವಿ ನಾವು. ಆಯ್ತಾ? ಸರಿ, ಮೊದಲು ಒಂದು ಟೈಮ್ ಇತ್ತು 40-50 ವರ್ಷದ ಹಿಂದೆ ಅಂತಿಕೊಡ್ರಿ. ಅವಾಗ ಏನು ಗ್ರ್ಯಾಜುಯೇಟ್ ಆಗ್ತಿದ್ರು, ಶಾಲೆಗೆ ಹೋಗಿ ಬರ್ತಿದ್ರು, ಅವ್ರಿಗೆ ನೌಕರಿ ಇದ್ದು ನೌಕರಿ ಕೊಟ್ಟರು. ಬಟ್ ಈಗ ಕಣ್ಮುಂದೆ ಕಾಣ್ತಾ ಇದೆ ಎಲ್ಲ ನೌಕರಿ ಸಿಗ್ತಾ ಇಲ್ಲ ಅಂತ ಹೇಳಿ. ಶಾಲೆಗೆ ಹೋದವರಿಗೆ ಬೇರೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕಣ್ಮುಂದೆ ಕಾಣ್ತಾ ಮತ್ತೇನು ಪ್ರೂಫ್ ಬೇಕು? ಆಯ್ತಾ? ಮತ್ತೆ ಎಲ್ಲ ಶಾಲೆಯಲ್ಲಿ ಕಲಿಸ್ತಾ ಇರೋದು ಎಲ್ಲ ಎದಕ್ಕೆ ಬೇಕು? ಈಗ ನೀವು ಸ್ವಾಭಿಮಾನ ಕೇಂದ್ರ ನಡೆಸ್ತಾ ಇದ್ದೀರಿ, ನಿಮ್ಮ ಯಾರ ಹತ್ರನೂ ಡಿಗ್ರಿ ಇರಲಿಲ್ಲ ಅಂತ ತಿಕ್ಕೋರಿ, ಅದು ಹಾಕಕ್ಕಾಗ್ತಾ ಇರಲಿಲ್ವಾ? ಇಲ್ಲಿ ನಮ್ಮ ಊರಾಗ ಈಗ 4 ಜನ ಡಿಗ್ರಿ ಇರ್ಲಾರ್ದವ್ರು, ಶಾಲೆಗೆ ಹೋಗ್ಲಾರ್ದವ್ರು, ಅವರು ಕೂಡ ನಿಮ್ಮಂಗೆ ಒಂದು ಸ್ವಾಭಿಮಾನ ಕೇಂದ್ರ ಹಾಕ್ಬೋದಲ್ಲ? ಎಲ್ಲಿ ಏನು ಅವಶ್ಯಕತೆ ಬಂತು? ಗೌರ್ಮೆಂಟ್ ನೌಕರಿ, ಪ್ರೈವೇಟ್ ನೌಕರಿ, ಇವೆರಡು 5-6% ಜನರಿಗೆ ಸಿಗ್ತಾವೆ. ಅದಕ್ಕೂ ಮತ್ತು ನಾನು ಹೇಳ್ದಂಗೆ ಎಲ್ಲ ಬಿಟ್ಕೊಟ್ಟು ಹೋಗ್ಬೇಕಾಗ್ತದೆ. ಆಯಿತಾ? ಪ್ರೈವೇಟ್ನವ್ರಂತೂ ಯಾವಾಗಲೂ ತೆಗೆದುಹಾಕ್ಬೋದು. ಗೌರ್ಮೆಂಟ್ನವ್ರು ನಿಮಗೆ ಕರಪ್ಷನ, ಏನಂತೀರಿ, ಟಾರ್ಚರ, ಟ್ರಾನ್ಸ್ಫರ ಎಲ್ಲ ನಡೀತಾ ಇರ್ತದಲ್ಲಿ. ಆಯಿತಾ? ನೀವು ಯಾವುದೇ ಒಂದು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ಆಫೀಸ್ನಾಗ ಹೋಗ್ರಿ, ಕರಪ್ಷನ್ ಆಕ್ಟಿವಿಟಿ ನಡೀತಾ ಇರ್ತದೆ. ಸೊ ಆ ಹಿಂಸೆದಾಗ ನೀವು ಬದುಕಬೇಕಾಗ್ತದೆ. ಆಯಿತಾ? ಒಂದು ಕಡೆ ನಿಮಗೆ ಈಗ ಬ್ಯಾಂಕ್ ಎಂಪ್ಲಾಯಿ ಅದಾರ, ಒಂದು ಕಡೆ ನಿಮಗೆ 2-3 ವರ್ಷದಕ್ಕಿಂತ ಜಾಸ್ತಿ ಇರ್ಲಾಕೆ ಬಿಡಂಗಿಲ್ಲ ಅವರು. ಸೊ ನೀವು ಯಾರ ಜೊತೆ ಗೆಳತನ ಮಾಡ್ತೀರಿ? ಯಾರ ಜೊತೆ ಸಂಬಂಧ ಬೆಳೆಸ್ಕೊತೀರಿ? ಮನೆಯಲ್ಲಿ ಕಟ್ತೀರಿ? ನಿಮ್ಮ ಮಕ್ಕಳಿಗೆ ಎಲ್ಲಿಂದ ಗೆಳೆಯರು? ಆಮೇಲೆ ರಿಟೈರ್ ಆಗ್ತದ, ಅಲ್ಲಿ ತನಕ ಎಲ್ಲ ಮುಗಿದೋಗಿರ್ತದೆ. ಮುದುಕರ ಜೊತೆ ಯಾರು ಗೆಳತನ ಮಾಡಂಗಿಲ್ಲ. ಹೌದೇನಿಲ್ಲ? ಎಲ್ಲಿಗೆ ಹೋಗ್ತೀರಿ? ಯಾವ ಜಾಗದಾಗ ಬಂದು ಉಳಿತೀರಿ? ಒಂದೇ ಜಾಗದಾಗ ನೌಕರಿ ಕೊಡ್ತಿದ್ರು ಮೊದಲು, ಟ್ರಾನ್ಸ್ಫರ್ ಇರ್ತಿರ್ಲಿಲ್ಲ. ಈ ಊರಿನವನಂದ್ರೆ ಅದೇ ಊರು ಸುತ್ತಮುತ್ತ ಸಿಗ್ತಿತ್ತು.
ಇದೇನಿದು ಸಂಪೂರ್ಣವಾಗಿ ನೀನು ಎಲ್ಲಾನೇ ಕಳ್ಕೋಬೇಕು, ಎಲ್ಲಿ ಬೇಕಾದಲ್ಲಿ ಹೋಗ್ಬೇಕು. ಪಗಾರ ಜಾಸ್ತಿ ಇದೆ ಅಂತಂದ್ರೆ ನೀನು ಆ ನೌಕರಿ ಸಲುವಾಗಿ ಅಷ್ಟು ಕಳ್ಕೊಬೇಕಾಗ್ತದೆ ಅಂತ ಅರ್ಥ. ಈಗ ಜಿಲ್ಲಾಧಿಕಾರಿದ ಪಗಾರ ಜಾಸ್ತಿ ಇದೆ, ಸೊ ಅವನಿಗೆ ಭಾರತ ದೇಶದ ಯಾವ ಜಿಲ್ಲೆಗೂ ಕೂಡ ಯಾವಾಗಲೂ ಟ್ರಾನ್ಸ್ಫರ್ ಮಾಡ್ಬೋದು. ಅವನು ಕರ್ನಾಟಕದವನು ಜಮ್ಮು ಕಾಶ್ಮೀರ ಕಳಿಸ್ಬೋದು, ಬಿಹಾರ್ ಕಳಿಸ್ಬೋದು, ತಮಿಳ್ನಾಡು ಕಳಿಸ್ಬೋದು. ಸೊ ಅವನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ನಿರಂತರ ವಾತಾವರಣ ಬದಲಿ ಆಗ್ತಾ ಇರ್ತಲ್ಲ, ಮಕ್ಕಳದ್ದು ಸ್ಕೂಲ್ ಡಿಸ್ಟರ್ಬ್ ಆಗ್ತಾ ಇರ್ತವಲ್ಲ, ಆಯ್ತಾ, ಇವ್ರದ್ದು ಫ್ರೆಂಡ್ಶಿಪ್ ಸರ್ಕಲ್ ಎಲ್ಲ ಡಿಸ್ಟರ್ಬ್ ಆಗ್ತಾ ಇರ್ತದೆ. ತಹಸೀಲ್ದಾರ್ ಒಂದು ಸ್ವಲ್ಪ ಕಮ್ಮಿ, ಯಾವುದೇ ತಾಲೂಕಕ್ಕೆ ಹಾಕ್ಬೋದು ಅವನು. ಸೊ ಪಗಾರ ಜಾಸ್ತಿ ಇದೆ ಅಂತಂದ್ರೆ ನೀನು ಅದಕ್ಕೆ ಸಲುವಾಗಿ ಅಷ್ಟು ಬಿಟ್ಕೊಡ್ಬೇಕಾಗ್ತದೆ ಅಂತಂತ, ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ. ಪಗಾರ ಏನು ಸುಮ್ಮನೆ ಹಿಂಗೆ ಪ್ರಿಂಟ್ ಮಾಡಿ ಕೊಡತ್ತಾರ ಅವರು, ಆಯ್ತಾ. ರಿಯಲ್ ಇನ್ಹರೆಂಟ್ ವ್ಯಾಲ್ಯೂ ಇಲ್ಲ ಅದಕ್ಕೆ. ವ್ಯಾಲ್ಯೂ ಅಂದ್ರೆ ನಮಗೆ ಶರೀರಕ್ಕೆ ಬೇಕಾಗಿರೋದು. ಅಮೇರಿಕಾದಾಗ ಒಂದು ಸಂಶೋಧನೆ, ವರ್ಷಕ್ಕೆ $75,000 ಜಾಸ್ತಿ ಗಳಿಸೋರ ಜೀವನದಲ್ಲಿ ಯಾವುದೇ ಒಂದು ಹೆಚ್ಚಿನ ಏನಂತೀರಿ ಸುಖ ಇಲ್ಲ ಅಂತ. $75,000 ವರ್ಷಕ್ಕೆ. ಅಲ್ಲಿ ವರ್ಷದ ಪಗಾರ ಪ್ಯಾಕೇಜ್ ಅಂತ ಇದು ಮಾಡ್ತಾರೆ. 75,000 ತನಕ ಸ್ವಲ್ಪ ಏನೋ ಸವಲತ್ತು, ಕಾರು, ವಾಷಿಂಗ್ ಮಷೀನು, ಮನೆ, ಬಂಗ್ಲೆ, ಹಂಗೆ ಹಿಂಗೆ. 75,000 ಆದಮೇಲೆ ಅದು ಅದ್ರ ಮೇಲೆ ಅಡಿಷ್ನಲ್ ಅವನಿಗೆ ಏನೂ ಸಿಗಂಗಿಲ್ಲ ಅಂತ, ಅಷ್ಟರೊಳಗೆ ಎಲ್ಲ ಸಿಕ್ಬಿಡ್ತಂತ. ಸೊ ಅಷ್ಟು ನಾವು ಲಿಮಿಟ್ ಅಂತ ಹಾಕೊಂಡು ಇದ್ದು ಬಿಡ್ಬೋದಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ದುಡ್ಡಿಲ್ದೇನೂ ಇರ್ರಿ ಅಂತ ಹೇಳ್ತಲ್ಲ, ದುಡ್ಡು ಸಿಕ್ಕಾಪಟ್ಟೆ ಮಾಡ್ರಿ ಓಡಾಡ್ರಿ ಅಂತ ಇಲ್ಲ, ಶಿಕ್ಷಣ ಇಲ್ಲದೆ ಇರ್ರಿ ಅಂತ ಇಲ್ಲ, ಶಿಕ್ಷಣದಿಂದ ಎಲ್ಲ ಸಿಗ್ತದೆ ಅಂತ ಹೇಳಿ ಅನ್ಕೋಬೇಡ್ರಿ ಅಂತಲೂ ಹೇಳ್ತಾ ಇದ್ದೀನಿ. ಶಿಕ್ಷಣ ಸಲುವಾಗಿ ಎಲ್ಲ ಕಳ್ಕೊಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಿಮಗೆ ನೌಕರಿ ಗ್ಯಾರಂಟಿ ಕೊಟ್ಟೆ ಕೊಡ್ತಾರ, ಸಿಕ್ಕೇ ಸಿಗ್ತದೆ ನೋಡಿ ಪ್ರಭು. ಪ್ರತಿಯೊಂದು ನೌಕರಿ ಒಳಗೆ ಈಗ ಲಂಚ ನಡೆದಿತ್ತು, ಆಯ್ತಾ. ಶಾಲಿ ಕಾಲೇಜ್ ಮುಗಿಯೋ ತನಕನೇ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ದುಡ್ಡು ಹೋಗಿತ್ತು. ಸೊ ಏನು ಅರ್ಥ ಆಯ್ತು ಇದ್ರದ್ದು, ಯಾಕೆ ಬೇಕಿದೆಲ್ಲ ಇಷ್ಟೆಲ್ಲ ಅಂತ, ಆಯ್ತಾ. ಫೈನಲಿ ಒಂದು ಸಿಗ್ತದ ಅಂದರೆ ನಾವು ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದೀವಿ, ಟೈಮ್ ಹಾಕಕ್ಕೆ ರೆಡಿ ಇದ್ದೀವಿ. ಫೈನಲಿ ನೌಕರಿಗೆ ಹಂತ ಹೋದ ಮೇಲೂ ಅದು ಇಲ್ಲ, ಸಿಗಲ್ಲ, ಕರಪ್ಷನ್ನು ಏನೋ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತಂದರೆ ಅದ್ರದ್ದು ಅರ್ಥ ಏನು? ಗ್ಯಾಂಬ್ಲಿಂಗ್ ಆದಂಗೆ. ನೌಕರಿ ಮಾಡ್ಲತ್ತ ಒಂದು ಇದ್ರ ಲೈಫ್ ಸೆಕ್ಯೂರ್ಡ್ ಲೈಫ್ ಅಂತ ಹೇಳಿ ಒಂದು ಸೆಕ್ಯೂರಿಟಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನೀವು ಯಾರೇ ನೌಕರಿ ಇದ್ದವ್ರಿಗೆ ನೋಡಿ, ಸಂಬಳ ಒಂದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲಿ ಇನ್ಸೆಕ್ಯೂರ್ ಇದ್ದಾರೆ. ಮಂತ್ಲಿ ಸಂಬಳ ಬರ್ತದೆ ಹೋಗ್ತೀನಿ, ಬಟ್ ಒಂದು ಕಡೆ ಇರುವಂಥ ಸೆಕ್ಯೂರಿಟಿ ಇಲ್ಲ ಅವರಿಗೆ. ಆ ನೌಕರಿ ಬಿಟ್ಟು ಬೇರೆ ಏನಾದರೂ ಒಂದು ಸಣ್ಣ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಪರ್ಮಿಷನ್ ಇಲ್ಲ ಅವರಿಗೆ. ಅವರು ತನ್ನ ಮನಸ್ಸಲ್ಲೇ ಏನಾದರೂ ಅಲ್ಲಿ ಒಂದು ಕ್ರಿಯೇಟಿವ್ ಕೆಲಸ ಮಾಡ್ತಾರೆ, ಹೊಸದು ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಅವರಿಗೆ ಫ್ರೀಡಮ್ ಇಲ್ಲ, ಆಯಿತಾ. ಸಂಬಳದ ಒಂದು ಸೆಕ್ಯೂರಿಟಿ ಸಲುವಾಗಿ ಉಳಿದಿದ್ದೆಲ್ಲ ಸೆಕ್ಯೂರಿಟಿಗಳು ಕಳ್ಕೊಬೇಕಾಗ್ತದೆ. ಉಳಿದಿದ್ದು ಸೆಕ್ಯೂರಿಟಿನೇ ಅಲ್ಲ. ನಮ್ಮ ಪ್ರದೇಶದಲ್ಲಿರೋದು ಮನಸ್ಸಿಗೆ ಸೆಕ್ಯೂರಿಟಿ, ನಮ್ಮ ಇದಕ್ಕೆ, ನಮ್ಮ ಊರಲ್ಲಿ ನಮ್ಮ ಜಾಗದಲ್ಲಿರೋದು ಖರ್ಚು ಸಿಕ್ಕಾಪಟ್ಟೆ ಕಮ್ಮಿ ಆಗ್ತದೆ. ನೆಂಟರು ಗೆಳೆಯರೆಲ್ಲ ಇರ್ತಾರೆ, ಆಯಿತಾ. ಈಗ ಬೆಂಗಳೂರಲ್ಲಿ ಅದೀನಿ, ಸಿಕ್ಕಾಪಟ್ಟೆ ಸಂಬಳ ಇದೆ, ಫೈನ್, ಸಂಬಳ ಸೆಕ್ಯೂರಿಟಿ ಇದೆ, ಬಟ್ ಬೇರೆ ಏನಿದೆ ನನ್ನ ಹತ್ರ? ಅಲ್ಲ, ನಾ ಇಲ್ಲಿರೋಕ್ಕಿಂತ ಅಲ್ಲೇ ಆರಾಮಿದ್ದೀನಿ ಅಂದ್ರೆ ಮಗು ಸಮಸ್ಯೆ ಇಲ್ಲ. ಇಲ್ಲ, ಅವ ಹೇಳ್ಕೊಬೇಕಾಗ್ತದೆ ಅಷ್ಟೇ. ಈಗ ತನಗೆ ನಿಜವಾಗ್ಲೂ ಇರಂಗಿಲ್ಲ ಹಂಗೆ, ಅವ ಹೇಳ್ಕೊಬೇಕಷ್ಟೇ. ಈಗ ನೋಡ್ರಿ, ಬೆಂಗಳೂರದಾಗ ಗಾಳಿ ಇದೆಯೋ ಹೊಗೆ ಇದೆಯೋ? ಬೆಂಗಳೂರಿನಾಗ ಈಗ ನೋಡಿ, ಇಲ್ಲಿ ನಾವು ನಿಂತೀವಿ, ಗಾಳಿ ಅದ. ಇದು ಬೆಂಗಳೂರಿನಾಗ ಗಾಳಿ ಎಲ್ಲ ಹೊಗೆ ಅದ. ಎಷ್ಟು ಲಕ್ಷ ವೆಹಿಕಲ್ ಓಡಾಡ್ತದ ಈಗ ಸದ್ಯ. ಸೊ ಅದು ಗಾಳಿ ಎಲ್ಲ ಹೊಗೆ ಆಯ್ತದೆ. ಇಲ್ಲಿ ಸೂರ್ಯನ ಬೆಳಕಲಿಂದ ತಪ್ಪಿಸ್ಕೊಳತ್ತೀವಿ ನಾವು, ನೆಳ ಬಂದಿರ್ತೀವಿ. ಅಲ್ಲಿ ಸೂರ್ಯನ ಬೆಳಕು ಹುಡ್ಕೊಂಡು ಹೋಗ್ಬೇಕು ನೀವು, ಆಯ್ತಾ. ಭೂಮಿ ಅಂತೂ ಕಾಣಂಗೇ ಇಲ್ಲ ನಿಮಗೆ, ಎಲ್ಲ ಕಡೆ ಕವರ್ ಆಗಿಬಿಟ್ಟಿದೆ.
ಸಿಕ್ಕಾಪಟ್ಟೆ ಕಿಸ್ದಾಗ ದುಡ್ಡು ಇಲ್ಲದೆ ನೀವು ಹೊರಗೆ ಕಾಲಿಡಂಗಿಲ್ಲ ಅಲ್ಲಿ. ನೀವು ಎಷ್ಟೇ ಏನೇ ಇರಲಿ ಮನೆಗೆ ಫುಲ್ ಸೆಕ್ಯೂರಿಟಿ ಮಾಡೋ ತನಕ 1 ತಾಸು 2 ತಾಸು ಹೊರಗೆ ಹೋಗ್ಲಿಕ್ಕಾಗಂಗಿಲ್ಲ. ಆಯ್ತಾ? ರೋಗಗಳು ಹೆಚ್ಚಿಗೆ ಅದಾವ, ಖರ್ಚು ಹೆಚ್ಚಿಗಿದೆ. ನೀವು ಒಂದು ತರಕಾರಿ ಬೆಳೆಸುವಷ್ಟು ಜಾಗ ಇಲ್ಲ ನಿಮ್ಮ ಕಡೆ. ಒಂದು ಟೊಮ್ಯಾಟೊ ಮೆಣಸಿನ್ಕಾಯಿ 4 ಹಾಕ್ತೀನಿ ಅಂದ್ರೂ ಅಷ್ಟು ಜಾಗ ಇಲ್ಲ. ಅಂತ ಮನೆ ಕಟ್ಕೊಂಡ್ರು ನೀವು ಮತ್ತೆ ಒಂದು 20-30 ವರ್ಷ ಅದಕ್ಕೆ ಜಾಗ ತಗೊಳಕ, ಮನೆ ಕಟ್ಟಕ ಕಂತು ತಗೋಬೇಕು, ನೀವು ಲೋನ್ ತಗೋಬೇಕು. ಆಯ್ತಾ? ಇದನ್ನು ನೀವು ಭಾಳ ಚಲೋ ಅದ ಅಂತ ನಿಮಗೆ ಹೇಳ್ಕೊಬೋದು. ಬಟ್ ನಿಜವಾಗ್ಲೂ ಚಲೋ ಅದ ಏನಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಹೌದೇನು? ಅಲ್ಲ ಈ ಭಲೆ ಅದು ಚಲೋ ಇರ್ಲ ಪರಿಸ್ಥಿತಿ ಇದ್ರು ಕೂಡ ನೋಡ್ರಿ, ನನಗೆ ಅದು ಒಟ್ಟ ಫೀಲೇ ಇಲ್ಲ. ನಾ ಆರಾಮಾಗಿದ್ದೀನಿ ಅಂತ. ಅಲ್ಲಿ ಯಾಕೆ ಎಕ್ಸಾಸ್ಟ್ ಆಗ್ತಾರೆ ನೋಡ್ರಿ, ನೀವು ರಿಟೈರ್ಮೆಂಟ್ ಆದ್ಮೇಲೆ ಯಾಕೆ ಒಂದು ಹೊಲಕ್ಕೆ ಹೋಗ್ಬೇಕು, ಊರ್ ಕಡೆ ಬರ್ಬೇಕು ಅಂತ ಹೆಂಗ್ ಮಾಡ್ತಾರೆ ನೋಡ್ರಿ. ನೀವು ಆ ಬಿಹೇವಿಯರ್ ಊರಾಗ ಕಾಣಂಗಿಲ್ಲ ನಿಮ್ಗೆ. ಈಗ ನನಗೆ 60 ವರ್ಷದವಾಗಿನಿ, ಈಗ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬೇಕಂತ ಊರ್ನಾವ್ ಹೇಳಂಗಿಲ್ಲ. ಇವತ್ತು ಸಿಟಿ ಆಗಿದ್ದಾವ ಯಾಕೆ ಹೇಳ್ತಾನೆ ಊರ್ ಕಡೆ ಹೋಗ್ಬೇಕಪ್ಪ ಸಾಕಾಯ್ತು ಅಂತ ಹೇಳಿ. ಬೆಂಗಳೂರದಾಗ ಹುಟ್ಟು ಬೆಳೆದವನು ಒಂದು ಹೊಲ ಇರಬೇಕು, ದೂರ ಊರ್ ಕಡೆ ಹೋಗ್ಬೇಕಂತ ಬಯಸಿ ಬರ್ತಾ ಇದಾರೆ ನೋಡ್ರಿ. ಎಷ್ಟು ಜನ ಬರ್ತಾರೆ. ನಾವು ಅನ್ಕೊಳ್ಳೋದು ಹೇಳೋದು ಇರ್ಲಿ, ಅದು ಒಂದ್ ಕಡೆ. ಬಟ್ ನಿಜವಾಗ್ಲೂ ಏನು ಅನುಭವ ಆಗ್ತಾ ಇದೆ ಅದು ನೋಡ್ರಲ್ಲ. ನಾನು ಬೆಂಗಳೂರು ಬಗ್ಗೆ ಅಥವಾ ಬೆಂಗಳೂರಲ್ಲಿ ಇರೋರ್ ಬಗ್ಗೆ ಮಾತಾಡ್ತಾ ಇಲ್ಲ, ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೆ. ಆಯ್ತಾ? ಅಷ್ಟೆಲ್ಲ ನೀವು ಕಷ್ಟಪಡ್ತೀರಿ, ಅಲ್ಲಿ ಮಳೆಗಾಲದಾಗ ನೀರು ತುಂಬೋಗ್ತದ, ನೀರಾಗ ಒದ್ದಾಡ್ಬೇಕು. ಅವಾಗ ಎಷ್ಟೋ ಜನ ರೋಗ ಬರ್ತಾವ, ಮತ್ತು ಆಕ್ಸಿಡೆಂಟ್ಸ್ಗಳು, ಆಮೇಲೆ ಕಳ್ತನಗಳು. ಒಂದು ಮಗುಗೆ ಶಾಲೆಗೆ ಕಳಿಸ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಖರ್ಚು, ಭಾಳ ಸಮಸ್ಯೆ ಇದೆ. ಭಾಳ ಅಂದ್ರೆ ಭಾಳ ಸಮಸ್ಯೆ. ಬಟ್ ಅವೆಲ್ಲ ಈ ಒಂಥರ ನಾರ್ಮಲೇ ಆಗ್ಬೇಕು. ಈ ಬೆಂಗಳೂರಿನ ನೀರ್ ಅದ ಅಂದ್ರೆ ನಮ್ಮ ಮೈಂಡೇ ಅದು ಅಕ್ಸೆಪ್ಟ್ ಮಾಡ್ಕೊಳ್ ಹೋಗ್ತಾರೆ. ನಾ ಬೆಂಗಳೂರಿನ ಮೈಂಡ್ ಸಲುವಾಗಿಲ್ಲ, ಆ ಟೈಮ್ನಾಗ ಪರಿಸ್ಥಿತಿ ಹಂಗಿರ್ತ. ಇದು ಈಗ ನಾನು ಅದನ್ನು ಅನುಭವಿಸ್ದೆ, ಅದು ಸಾಕಾಗಿ ಇಲ್ಲ ಅದರಿಂದ ಹೊರಗೆ ಬರ್ಬೇಕಂತ ಬಂದೆ, ಇದನ್ನ ಕಟ್ಕೊಂಡಿರ್ತಾ ಇದ್ದೀನಿ ಈಗ ಸಕ್ಸಸ್ಫುಲ್ ಆಗಿ. ಈಗ ನಾನು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ. ಬಟ್ ಆ ಟೈಮಲ್ಲಿ ಅದು ನನಗೆ ಕಂಪ್ಯಾರಿಸನೇ ಇರಲ್ಲ ನನ್ನ ತಲೆಯಲ್ಲಿ. ಅದು ಎಕ್ಸಾಸ್ಟ್ ಆದ್ಮೇಲೆ ಫೀಲ್ ಆಗಕ್ಕೆ ಶುರು ಆಗ್ತದೆ. ಈಗ ಯಾರಿಗೂ 20 ವರ್ಷದವನಿಗೆ ನೀ ಬೆಂಗಳೂರಿನಾಗ ಇರ್ತೀಯನು ಊರಾಗಿರ್ತೀಯಪ್ಪ ಅಂತ ಚಾಯ್ಸ್ ಇಲ್ಲ. ಅಲ್ಲಿ ಅವ ಹೋಗ್ಬೇಕೇ. ಅವ ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ಯಾವುದೇ ಡಿಗ್ರಿ ಮಾಡ್ದವಿರಲಿ, ಅಥವಾ ಈ KSRTCದಾಗ ನೋಡ್ರಿ ಬಸ್ ಕಂಡಕ್ಟರ್ ಡ್ರೈವರ್ ಜಾಬ್ ಕೊಡ್ತಾರಲ್ಲ, ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಅಲ್ಲೇ ಹಾಕಿರ್ತಾರೆ. ದೊಡ್ಡ ಸಿಟಿ ಒಳಗೆ ಅವ್ರ ಮೇನ್ ಸೆಂಟ್ರಲ್ ಅಲ್ಲೇ ಹಾಕಿರ್ತಾರೆ. ಎಲ್ಲ ಇಂಜಿನಿಯರಿಂಗ್ ಕಂಪನಿಗಳಂತೂ ಸಿಟಿ ಒಳಗೆ ಅದು. ಡಾಕ್ಟರ್ಸ್ ಅಂತೂ ಅವ್ರನ್ನೂ ದೊಡ್ಡ ದೊಡ್ಡ ಹಾಸ್ಪಿಟಲ್ನಾಗ ಹೋಗಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಬರಬೇಕು, ದುಡ್ದು ಬರ್ಬೇಕಂತ ಹೋಗ್ತಾರೆ. ಇವರಿಗೆಲ್ಲ ಯಾವ ಕೆಲಸ ಹಚ್ತಾರೆ ಹೇಳ್ರಿ? ನೈಟ್ ಶಿಫ್ಟ್ ಹಚ್ಚಿರ್ತಾರೆ. ಪ್ರತಿಯೊಂದು ಫ್ಯಾಕ್ಟ್ರಿ, ಈಗ ಊರ ಕಡೆಯಿಂದ ಲೇಬರ್ ಹೋಗಿರ್ತಾರೆ, ಎಲ್ಲರಿಗೂ ನೈಟ್ ಶಿಫ್ಟ್ ಹಚ್ಚಿರ್ತಾರೆ. ಇಲ್ಲಿ ಆ ಪರಿಸ್ಥಿತಿನೇ ಬರಲ್ಲ. ರಾತ್ರಿ ಯಾರು ಕೆಲಸ ಮಾಡ್ತಾರೆ ಹೇಳ್ರಿ? ಆಯ್ತಾ? ನಾವು ಹಿಂಗೆ ಎಲ್ಲ ಚಲೋ ಅಂತ ಹೇಳಿನೇ ಎಲ್ಲ ಕೆಡಿಸ್ಕೊಳ್ತೀವಿ. ಈಗ ನಿಮ್ಮ ಸಲುವಾಗಿ ಏನೇನು ಚಲೋ ಅಂತೀರ ಅನ್ಕೋರಿ, ಅದು ಸಮಸ್ಯೆ ಇಲ್ಲ. ಬಟ್ ಅದು ಒಳಗೆ ನಮ್ಮ ಶರೀರ ಫೀಲ್ ಮಾಡ್ತದೆ ನೋಡಿ. ಈಗ ನನಗೆ ಹಸಿವಿಲ್ಲ ಅಂತ ಹೇಳ್ಬೋದು, ಬಟ್ ನನಗೆ ಶರೀರಕ್ಕೆ ಹಸಿವಾಗಿದೆ ಇಲ್ಲೋ, ಅದು ನಿಜವಾದ ಹಸಿವಲ್ಲ. ಈಗ ನೀವು ಬಂದ ತಕ್ಷಣ ಪ್ರಭು ಹೆಂಗಿದ್ದೀರಿ ಅಂತ ಕೇಳಿದೆ. ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಪ್ರಭು ಹೆಂಗಿದ್ದೀರಿ ಅಂತ ಇನ್ನೊಂದ್ಸರಿ ಕೇಳ್ತೀನಿ. ಮತ್ತೆ ಯಾಕೋ ಬೇರೆ ಉತ್ತರ ಹೇಳ್ಬೇಕಾಗ್ತದೆ ಅಂತ ತಲೆಗೆ ಬರಕ್ಕೆ ಶುರು ಆಗ್ತದೆ. ಇನ್ನೂ ಒಂದು 2-3 ಸಾರಿ ಕೇಳೋಣ, ಏನು ಹೇಳ್ತೀರಿ ಸರ್? ನನಗೆ ಆ ಹೆಲ್ತ್ ಪ್ರಾಬ್ಲಮ್ ಅದ, ಇದು ಹೆಲ್ತ್ ತಲೆ ನೋಸ್ಲತ್ತೀರಿ, ಅದು ಆಗ್ಯದ್ರಿ, ಇದು ಆಗ್ಯದ್ರಿ, ನಿದ್ದೆ ಬಂದಿಲ್ಲ. ಸೊ ಮೊದಲಿಗೆ ನಾವು ಹೇಳೋದು ಅದು ಒಂಥರ ಇದು ಆಗಿಬಿಟ್ಟದ. ಅದು ವರ್ಡ್ ಸ್ಮಿತ್ ಇದು ಎಲ್ಲೂ ಸಿಗಂಗಿಲ್ಲ ನಿಮಗೆ. ನಾನು ಹೇಳ್ತೀನಿ, ಮನುಷ್ಯ ಒಂದು ಶಬ್ದಗಳು ಯೂಸ್ ಮಾಡಿ ಮಾತಾಡೋದು ಕಲ್ತ್ಬಿಟ್ಟಾನ ಅಷ್ಟೇ. ವರ್ಡ್ ಸ್ಮಿತ್ ಆಯ್ತಾ? ಈ ಬ್ಲ್ಯಾಕ್ ಸ್ಮಿತ್ ಹಂಗ ಹಿಂಗ ಅಂತ ಶಬ್ದ ಅದ ನೋಡ್ರಿ. ಗೋಲ್ಡ್ ಸ್ಮಿತ್ ಹಂಗೆಲ್ಲ. ವರ್ಡ್ ಸ್ಮಿತ್ ಅಂದ್ರೆ ಶಬ್ದಗಾರ ಅಂತ ಅಂದ, ಕಲೆಗಾರ ಅನ್ನೋದಕ್ಕೆ ಶಬ್ದಗಾರ. ಸುಮ್ಮನೆ ಶಬ್ದ ಹಚ್ಚಿ ಮಾತಾಡ್ಬೇಕಷ್ಟೆ. ಏನು ಮಾತಾಡಬೇಕು? ಚಲೋ ಅನ್ಸಂಗೆ ಮಾತಾಡ್ಬೇಕಷ್ಟೆ. ಸೊ
ನಿರಂತರವಾಗಿ 2ನೇ 3ನೇ 4ನೇ ಸೊ ನಿಮ್ದು ಯಾರು ಬೆಂಗಳೂರದಾಗ ಅಮೇರಿಕಾದಾಗ ಇರ್ತಾರಲ್ಲ ಗೆಳೆಯರು ನೆಂಟರು ಹೆಂಗದೀವ ಅಂತ ಕೇಳ್ರಿ, ಅವ್ನಿಗೆ ಹೇಳಕ್ ಬಿಡ್ರಿ ಭಾರಿ ಅದೇನು ಹಂಗೆ ಇನ್ನೊಂದ್ಸರಿ ಕೇಳ್ರಿ ಹೆಂಗದೀವ ಅಂತ. 3-4 ಸರಿ ಕೇಳ್ರಿ, ಅವಾಗ ಹೇಳಕ್ ಶುರು ಮಾಡ್ತಾನೆ ಏನೇನೆ. ಫಸ್ಟಿಗೆ ನಾವು ಯಾರು ಕೇಳಿರ್ತಾರೋ ಅವ್ರಿಗೆ ಇಂಪ್ರೆಸ್ ಮಾಡಕ್ ಹೇಳ್ತೀವಿ, ನಮ್ದು ಹೇಳಂಗಿಲ್ಲ. ಅದು ಅವ ಇಲ್ಲಪ್ಪ ಇದು ನನಗೆ ಬೇಕಾಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿ ಮತ್ತೆ 2-3 ಸಾರಿ ಕೇಳೋದ ಅಂತಿಕೋರಿ, ಅವಾಗ ನಮ್ದು ಏನದ ನಿಜವಾದ ಪರಿಸ್ಥಿತಿ ಅದ್ರ ಬಗ್ಗೆ ಮಾತಾಡಕ್ಕೆ ವಿಷಯ.